ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿರುವ ಈ ದೇವಿಗೆ ನಮ್ಮ ಕನ್ನಡದ ದೊರೆ ಅಮೋಘವರ್ಷನ್ ನೃಪತುಂಗ ತನ್ನ ಕೈ ಹೆಬ್ಬೆರಳನ್ನ ಹರಕೆಯಾಗಿ ನೀಡಿದ್ದ. ನಮಸ್ಕಾರ ಕರ್ನಾಟಕ. ಮಹಾರಾಷ್ಟ್ರದ ಕುಲದೇವತೆ ಕೊಲ್ಹಾಪುರದ ಅಂಬಾಬಾಯಿ ಅಥವಾ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ದೇವಿಯ ಮೂಲ ದೇವಸ್ಥಾನವನ್ನು ಕಟ್ಟಿಸಿದ್ದು ಸರಿಸುಮಾರು ಕ್ರಿಸ್ತ ಶಕ 634ರಲ್ಲಿ ನಮ್ಮ ಚಾಲುಕ್ಯರ ದೊರೆ ಕರ್ಣದೇವನಿಂದ. ಆದ್ರೆ ಇಲ್ಲಿರೋ ಮೂರ್ತಿ ಮಾತ್ರ 5 ರಿಂದ 6 ಸಾವಿರ ವರ್ಷಗಳಷ್ಟು ಹಳೆಯದು ಅಂತ ನಂಬಲಾಗಿದೆ. 40 ಕೆಜಿ ತೂಕವನ್ನ ಹೊಂದಿರುವ ಈ ದೇವಿಯ ಮೂರ್ತಿ ಪಶ್ಚಿಮಾಭಿಮುಖವಾಗಿರುವುದು ಒಂದು ವಿಶೇಷ. ದೇವಿಯ ಗರ್ಭಗುಡಿಯ ಅಕ್ಕಪಕ್ಕದಲ್ಲಿ ಸರಸ್ವತಿ, ಮಹಾಕಾಳಿ ಹಾಗೂ ಅಂಗಳದಲ್ಲಿ ಇನ್ನೂ ಅಸಂಖ್ಯಾತ ದೇವಾಲಯಗಳನ್ನ ಕಾಣಬಹುದಾಗಿದೆ. ಅವುಗಳನ್ನ ಕಾಲಾಂತರವಾಗಿ ಒಂದೊಂದಾಗಿ ಆಯಾ ರಾಜರುಗಳಿಂದ ಕಟ್ಟಿಸಲಾಗಿದೆ. ಒಮ್ಮೆ ಈ ದೇವಾಲಯದ ಮೇಲೆ ಮೊಘಲರ ದಾಳಿಯಾಗುತ್ತೆ. ಆಗ ಅಲ್ಲಿನ ಸ್ಥಳೀಯರು ಮಹಾಲಕ್ಷ್ಮಿಯ ಮೂರ್ತಿಯನ್ನ ಆ ಕಟುಗರ ಕಣ್ಣಿಗೆ ಬೀಳದ ಹಾಗೆ ಸುರಕ್ಷಿತವಾಗಿ ಬೇರೆ ಜಾಗಕ್ಕೆ ಸ್ಥಳಾಂತರಿಸಿ ಅದನ್ನ ಬಚ್ಚಿಡ್ತಾರೆ. ಅದಾದ ಸುಮಾರು ವರ್ಷಗಳ ನಂತರ ಸರಿಸುಮಾರು 1712ರಲ್ಲಿ ನರಹರ್ ಶಾಸ್ತ್ರಿ ಅನ್ನೋರ ಕನಸಲ್ಲಿ ಆ ಮೂರ್ತಿ ಇರುವ ಜಾಗ ಬರುತ್ತಂತೆ. ಆಗ ಅವನು ಆಗಿನ ಸಮಯಕ್ಕೆ ಕೊಲ್ಹಾಪುರವನ್ನು ಆಳ್ವಿಕೆ ಮಾಡ್ತಿದ್ದ 2ನೇ ಸಂಭಾಜಿಗೆ ಅದನ್ನ ತಿಳಿಸ್ತಾನೆ. ಅದನ್ನ ಹುಡುಕ ಹೊರಟ ರಾಜನಿಗೆ ಇಲ್ಲಿನ ಕಪಿಲ್ ತೀರ್ಥ ಅನ್ನುವಂತ ಮಾರುಕಟ್ಟೆ ಒಂದು ಮನೆಯಲ್ಲಿ ತಾಯಿ ಮಹಾಲಕ್ಷ್ಮಿಯ ಮೂರ್ತಿ ಸಿಗುತ್ತೆ. ಅದನ್ನ ಮತ್ತೆ ವಿಜಯದಶಮಿ ದಿನದಂದು ಪುನರ್ಸ್ಥಾಪಿಸಲಾಗುತ್ತೆ. ಇದರ ಉಲ್ಲೇಖ ದಿನಾಂಕ 8 ನವೆಂಬರ್ 1723ರಲ್ಲಿ ರಾಜ 2ನೇ ಸಂಭಾಜಿ ಬರೆದ ಪತ್ರವೊಂದರಲ್ಲಿ ಕಾಣಸಿಗುತ್ತೆ. ಪುರಾಣಗಳ ಪ್ರಕಾರ ಒಮ್ಮೆ ಭೃಂಗು ಹೆಸರಿನ ಮುನಿಯೊಬ್ಬ ವಿಷ್ಣು ವೈಕುಂಠದಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಿದ್ದಾಗ ಯಾವುದೋ ಕಾರಣದಿಂದ ವಿಷ್ಣುವಿನ ಎದೆಗೆ ತನ್ನ ಕಾಲಿನಿಂದ ಒದಿತಾನೆ. ಆದರೆ ವಿಷ್ಣು ಮಾತ್ರ ಭೃಂಗು ಮುನಿಗೆ ಯಾವುದೇ ಶಾಪವಾಗಲಿ ಕೋಪದ ಮಾತುಗಳನ್ನಾಗಿ ಆಡಿರಲಿಲ್ಲ. ಬದಲಿಗೆ ಅವನಿಗೆ ಒಳ್ಳೆಯ ಆತಿಥ್ಯವನ್ನ ತೋರಿಸಿದ್ದ. ಭೃಂಗು ಮುನಿ ವಿಷ್ಣುವನ್ನ ಅವಮಾನಿಸಿದರೂ ಸಹ ಅವರನ್ನ ಗೌರವಿಸುವುದನ್ನ ಕಂಡು ಲಕ್ಷ್ಮಿ ಕೋಪಗೊಂಡು ವಿಷ್ಣುವಿನ ಜೊತೆ ಜಗಳ ಮಾಡಿಕೊಂಡು ವೈಕುಂಠವನ್ನ ತೊರೆದು ಭೂಲೋಕಕ್ಕೆ ಬರ್ತಾಳೆ. ಈ ಜಾಗದಲ್ಲಿ ಕೊಲ್ಲಾಸುರ ಹೆಸರಿನ ರಾಕ್ಷಸ ಒಬ್ಬ ಜನರಿಗೆ, ಸಾಧು ಸಂತರಿಗೆ ಅತಿಯಾದ ಉಪಟಳವನ್ನ ಕೊಡ್ತಿದ್ದ. ಹಾಗಾಗಿ ಅವನನ್ನ ಸಂಹರಿಸಿ ಮಾತೆ ಲಕ್ಷ್ಮೀದೇವಿ ಭಕ್ತರ ಅಂಬಾಬಾಯಿಯಾಗಿ ಇಲ್ಲೇ ನೆಲೆಸ್ತಾಳೆ. ರಾಕ್ಷಸ ಕೊಲ್ಲಾಸುರನ ಕೊನೆಯ ಆಸೆಯಂತೆ ಈ ಊರಿಗೆ ಕೊಲ್ಲಾಪುರ ಎಂದು ಹೆಸರಿಡ್ತಾಳೆ. ಒಮ್ಮೆ ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ ಕ್ಷಾಮ ಉಂಟಾಗಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಹೆಬ್ಬೆರಳು ಕೊಡೋ ಹರಕೆ ಹೊತ್ತರೆ ಕ್ಷಾಮ ನಿವಾರಣೆ ಆಗತ್ತೆ ಅಂತ ಯಾರೋ ಅಮೋಘವರ್ಷನ್ಗೆ ಸಲಹೆ ಕೊಡ್ತಾರೆ. ಜನಹಿತಕ್ಕಾಗಿ ಹರಕೆ ಹೊತ್ತು ತಾಯಿ ಮಹಾಲಕ್ಷ್ಮಿಗೆ ತನ್ನ ಹೆಬ್ಬೆರಳನ್ನ ಕತ್ತರಿಸಿ ಕೊಟ್ಟಿದ್ದ ನಮ್ಮ ಕನ್ನಡದ ಹೆಮ್ಮೆಯ ದೊರೆ ಅಮೋಘವರ್ಷನ್ ನೃಪತುಂಗ. ಇನ್ನೊಂದು ಆಶ್ಚರ್ಯಕರವಾದ ಸಂಗತಿ ಏನು ಅಂದ್ರೆ ವರ್ಷಕ್ಕೆ ಕೇವಲ 2 ಸಲ ಮಾತ್ರ ಸೂರ್ಯನ ಕಿರಣಗಳು ಪಶ್ಚಿಮಾಭಿಮುಖವಾಗಿ ಕಿಟಕಿಯಿಂದ ನೇರವಾಗಿ ಬಂದು ತಾಯಿಯ ಪಾದಕ್ಕೆ ಸ್ಪರ್ಶಿಸಿ ಹೋಗ್ತವೆ. ಅದಕ್ಕೆ ವೈಜ್ಞಾನಿಕವಾಗಿ ಯಾವುದೋ ಕಾರಣ ಇದೆಯೋ ಅಥವಾ ಅದು ಇಲ್ಲಿ ಇವತ್ತಿಗೂ ನಡೀತಿರೋ ಪವಾಡವೋ ನಾನಂತೂ ಅರಿಯ. ಮುಂದೆ ಯಾವ ಊರು, ಯಾರ ಇತಿಹಾಸ ಹೇಳಬೇಕು ಕಮೆಂಟ್ ನಲ್ಲಿ ತಿಳಿಸಿ. ನಮಸ್ಕಾರ.